ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿಸಿಎಂ ಪರಮೇಶ್ವರ್ಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಆರೋಗ್ಯವನ್ನ ವಿಚಾರಿಸಿದ ಸಿಎಂ ಡಿಕೆಶಿ. ಪರಮೇಶ್ವರ್ ನಿವಾಸಕ್ಕೆ ಬಂದು ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಜೊತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಯೂ ಕೂಡ ಉಪಸ್ಥಿತರಿದ್ದರು. ಮಧ್ಯಾಹ್ನ 1 ಗಂಟೆಗೆ ಮತ ಚಲಾಯಿಸಲಿರುವ ಡಿಸಿಎಂ. ಇನ್ನು ಡಿಸಿಎಂ ಪರಮೇಶ್ವರ್ಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಈಗಾಗಲೇ ಪರಮೇಶ್ವರ್ ಆರೋಗ್ಯವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ವಿಚಾರಿಸಿದ್ದಾರೆ. ಪರಮೇಶ್ವರ್ ನಿವಾಸಕ್ಕೆ ಬಂದಿದ್ದಾರೆ, ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಸಿಎಂ ಜೊತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಯೂ ಕೂಡ ಉಪಸ್ಥಿತರಿದ್ದರು. ಇನ್ನು ಮಧ್ಯಾಹ್ನ 1 ಗಂಟೆಗೆ ಡಿಸಿಎಂ ಪರಮೇಶ್ವರ್ ಅವರು ಮತ ಚಲಾವಣೆಯನ್ನ ಮಾಡಲಿದ್ದಾರೆ. ಡೆಪ್ಟಿ ಚೀಫ್ ಮಿನಿಸ್ಟರ್ ಇಸ್ ಫೈನ್, ಹೆಲ್ತಿ. ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಗಿತ್ತು, ಇನ್ಫೆಕ್ಷನ್ ಆಗಿತ್ತು. ಈಸ್ ಓಕೆ. ನಾವು 1 ಗಂಟೆಗೆ ಬಂದು ವೋಟ್ ಹಾಕ್ತಾರೆ. ಈಗ ಮತದಾನಕ್ಕೆ ಏನಾದರೂ ಹೋಗ್ತಾರಾ? 1 ಗಂಟೆಗೆ ಬರ್ತಾರೆ, ವೋಟ್ ಹಾಕ್ತಾರೆ. ನಡಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಇಸ್ ಫೈನ್, ಹೆಲ್ತಿ. ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಗಿತ್ತು, ಇನ್ಫೆಕ್ಷನ್ ಆಗಿತ್ತು. ಈಸ್ ಓಕೆ. ನಾವು 1 ಗಂಟೆಗೆ ಬಂದು ವೋಟ್ ಹಾಕ್ತಾರೆ. ಈಗ ಮತದಾನಕ್ಕೆ ಏನಾದರೂ ಹೋಗ್ತಾರಾ? 1 ಗಂಟೆಗೆ ಬರ್ತಾರೆ, ವೋಟ್ ಹಾಕ್ತಾರೆ. ನಡಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಇಸ್ ಫೈನ್, ಹೆಲ್ತಿ. ಸ್ವಲ್ಪ ಆರೋಗ್ಯ. ಇನ್ನು ಡಿಸಿಎಂ ಪರಮೇಶ್ವರ್ ಅನಾರೋಗ್ಯ ಹಿನ್ನೆಲೆಯಲ್ಲಿ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ದಾರೆ. ಈಗಾಗಲೇ ಮಧ್ಯಾಹ್ನ 1 ಗಂಟೆಗೆ ಮತ ಚಲಾಯಿಸಲಿದ್ದಾರೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿರುವಂಥದ್ದು. ಸಿಎಂ ಜೊತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಯೂ ಕೂಡ ಉಪಸ್ಥಿತರಿದ್ದರು. ಸ್ವಲ್ಪ ಇನ್ಫೆಕ್ಷನ್ ಆಗಿದೆ, ಮಧ್ಯಾಹ್ನ 1 ಗಂಟೆಗೆ ಬಂದು ಮತ ಚಲಾವಣೆಯನ್ನ ಮಾಡ್ತಾರೆ ಅಂತ ಹೇಳಿ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಓಕೆ. ನಾವು 1 ಗಂಟೆಗೆ ಬಂದು ವೋಟ್ ಹಾಕ್ತಾರೆ. ಈಗ ಮತದಾನಕ್ಕೆ ಏನಾದರೂ ಹೋಗ್ತಾರಾ? 1 ಗಂಟೆಗೆ ಬರ್ತಾರೆ, ವೋಟ್ ಹಾಕ್ತಾರೆ. ನಡಿ.